ಕುಂಡಿ ಜ್ಯೋತಿಷ್ಯ ಎಂದೇ ಪ್ರಖ್ಯಾತರಾಗಿರುವಂಥ ಆರ್ಯವರ್ಧನ ಗುರೂಜಿಯವರ ಒಂದಿಷ್ಟು ಭಾಷಣಗಳು ಹಾಗೂ ಅವರ ಸಂದರ್ಶನಗಳಲ್ಲಿ ವ್ಯಕ್ತಪಡಿಸ್ಯಾರ ನೋಡ್ರಿ. ಆ ಮಾತುಗಳು ಯಾವ್ಯಾವ ಅಂತ ನೀವು ಅಷ್ಟೇ ಆ ಒಂದು ವಿಡಿಯೋನ ನೋಡ್ಕೊಂಡ ಬರ್ರಿ. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ? ನನ್ನ ತಿಗ ಇರ್ಬೋದು, ನಿಮ್ಮ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ನಿಮ್ಮ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರೆದಿರ್ಬೇಕು ನಿಮ್ಮ ಕುಂಡಿಗಳು ಲಕ್ಷ್ಮಿ. ಇವರು ಹೇಳೋದು ನೋಡಬೇಕಾದ್ರೆ ಇವ್ರ ಮಾತು ಕೇಳಿ ನಗಬೇಕು ಅಳಬೇಕು ಅಂತೂ ಗೊತ್ತಾವಲ್ಲ ಈಗ ಅವು. ಅದಕ್ಕೆ ಒಂದು ವಿಡಿಯೋ ಐತ್ರಿ, ಆ ಒಂದು ವಿಡಿಯೋನ ನೋಡ್ಕೊಂಡು ಬರ್ರಿ. ಗುರುಜಿ ಎಲ್ಲ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ಲರೂ ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆಗಿಂದ ಅವರು ಜೈಲಿಗೆ ಹೋದ್ರು ಗುರುಜಿ. ಬಹಳ ಇದಾಗ್ತಿದೆ ಗುರುಜಿ. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದೆ, ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು, ಆಮೇಲೆ ನೋಡದೆ ಬಿಟ್ಬಿಟ್ಟೆ ಗುರುಜಿ. ಬಹಳ ಪ್ರಾಬ್ಲಮ್ ಆಗ್ತಿದೆ. ಹೆಂಗ್ ಗುರುಜಿ ಇದು? ನಂಗೆ ಎಲ್ರು ಲತ್ತೆ ಅಂತ ಕರಿತಿದ್ದಾರೆ, ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತ್ಕಿಂತ ಹೋದಾತು. ಫೋನ್ ಕಟ್ ಮಾಡಿ ಸಣ್ಣ. ಆರ್ಯವರ್ಧನ ಗುರೂಜಿಯವ್ರಿಗೆ ಹುಚ್ಚ ಅನ್ಬೇಕು, ಏನು ಅನ್ಬೇಕು, ಜ್ಯೋತಿಷ್ಯ ಅನ್ಬೇಕು, ನನಗಂತೂ ಒಂದು ಗೊತ್ತಾಗಲ್ಲ ಈಗ ಅವು. ನಮ್ಮ ಗುರೂಜಿಯವರ ಇನ್ನೊಂದು ವಿಡಿಯೋ ಐತ್ರಿ, ಅದನ್ನ ನೋಡ್ಕೊಂಬರ್ರಿ. ಮಾತಾಡಬೇಕು ಅಂತ ಮಾತಾಡಬೇಡಿ, ಮಾತಾಡ್ಬೇಕಂದ್ರೆ ಯೋಚನೆ ಮಾಡಿ ಮಾತಾಡಿ. ಮೂಗುಗಳಿಗೆ ಮಳ್ಳು ಚುಚ್ಚಿಬಿಡ್ಬೇಕು. ನಿಮಗೆ ಉಸಿರಾಡೋಕೆ ಒಂದು ಸ್ವಲ್ಪ ಕಷ್ಟ ಆದಾಗಲೇ ಗೊತ್ತಾಗೋದು ಹೆಂಗೆ ಮಾತಾಡ್ಬೇಕಂತ. ಕ್ಯಾಪಲ್ಲಿ ಕೊಡಿತಾರೆ, ಖಂಡಿತ ಅಲ್ಲ ಕೂಡ. ಪದಗಳ ಮೇಲೆ ಗಮನ ಇರಬೇಕು 100%. ಪದಗಳು ನಿಮಗೆ ಲೂಸ್ ಸ್ಟಾಕಾಗಿ ಮಾತಾಡಬಾರ್ದು. ಫಸ್ಟು ನಾಲ್ಗೆನ ಹುಣ್ಸೆಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಉಚ್ಕೊಳ್ಳಪ್ಪ. ಕಿವಿನ ನೀಟಾಗಿ ಬಿಸಿ ಎಣ್ಣೆ ಕಾಯಿಸ್ಕೆ ಉಯ್ಕೆ, ಅವಾಗ ಗೊತ್ತಾಗುತ್ತೆ ಉರಿತಿತ್ತಲ್ಲ ಹೆಂಗೆ ಕೇಳಿಸ್ಕೋಬೇಕು ಪದಗಳಂತ. ಒಳ್ಳೆದಲ್ಲ ನಿಮಗೆ. ಆರ್ಯವರ್ಧನ ಗುರೂಜಿಯವರ ಫುಲ್ ಹವಾ ಆಯ್ತು ನೋಡ್ರಿ, ಈಗ ಫುಲ್ ಟ್ರೆಂಡ್ ಅದಾರತ ಅನ್ಬೋದು ನೋಡ್ರಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮದೇ ನೋಡ್ರಿ ಹೆಸರಂತೂ ಮಾಡಕತ್ತಾರ ನೋಡ್ರಿ. ದೇವ್ರ ಹೆಸರ ಮ್ಯಾಗ ಇಷ್ಟು ಅಪಸ್ವರವನ್ನು ಎಳೆಯುತ್ತಿರುವಂಥ ಇನ್ನೊಂದು ವಿಡಿಯೋ ಐತ್ರಿ, ಅದು ಒಂದ್ಸತಿ ನೋಡ್ರಿ. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ? ನನ್ನ ತಿಗ ಇರ್ಬೋದು, ನಿಮ್ಮ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ನಿಮ್ಮ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರೆದಿರ್ಬೇಕು ನಿಮ್ಮ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಇಷ್ಟೆಲ್ಲ ಮಾತಾಡಿದ ಮ್ಯಾಗು ನಮ್ಮ ಆರ್ಯವರ್ಧನ ಗುರೂಜಿಯವರು ಏನೋ ಮನಸ್ಸಿಗೆ ಹಚ್ಕೊಂಡೇ ಇಲ್ರಿ. ಅವ್ರಿಗೆ ಏನೋ ಅನ್ಸಂಗೆ ಇಲ್ರಿ. ಇವ್ರಿಗೆ ಹೆಂಗೋ ಏನೋ ನನಗಂತೂ ಗೊತ್ತಿಲ್ಲ ನೋಡ್ರಿ. ಗುರುಜಿ ಎಲ್ಲ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ಲರೂ ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆಗಿಂದ ಅವರು ಜೈಲಿಗೆ ಹೋದ್ರು ಗುರುಜಿ. ಬಹಳ ಇದಾಗ್ತಿದೆ ಗುರುಜಿ. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದೆ, ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು, ಆಮೇಲೆ ನೋಡದೆ ಬಿಟ್ಬಿಟ್ಟೆ ಗುರುಜಿ. ಬಹಳ ಪ್ರಾಬ್ಲಮ್ ಆಗ್ತಿದೆ. ಹೆಂಗ್ ಗುರುಜಿ ಇದು? ನಂಗೆ ಎಲ್ರು ಲತ್ತೆ ಅಂತ ಕರಿತಿದ್ದಾರೆ, ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತ್ಕಿಂತ ಹೋದಾತು. ಫೋನ್ ಕಟ್ ಮಾಡಿ ಸಣ್ಣ. ಆರ್ಯವರ್ಧನ ಗುರೂಜಿಯವರು ಬಿಗ್ ಬಾಸ್ ಮತ್ತು ಬೇರೆ ಬೇರೆ ರಿಯಾಲಿಟಿ ಶೋ ಎಲ್ಲಕ್ಕೂ ಹೋಗಿ ಬಂದಾರೆ. ಆದ್ರೂ ಇಷ್ಟು ಅವ್ರಿಗೆ ಪರಿಜ್ಞಾನ ಇಲ್ಲದಂಗೆ ಆತ ಅಂತ ನನಗಂತೂ ಇಷ್ಟು ಗೊತ್ತಾಗಲಾಗೈತೆ ನೋಡ್ರಿ. ಮಾತಾಡಬೇಕು ಅಂತ ಮಾತಾಡಬೇಡಿ, ಮಾತಾಡ್ಬೇಕಂದ್ರೆ ಯೋಚನೆ ಮಾಡಿ ಮಾತಾಡಿ. ಮೂಗುಗಳಿಗೆ ಮಳ್ಳು ಚುಚ್ಚಿಬಿಡ್ಬೇಕು. ನಿಮಗೆ ಉಸಿರಾಡೋಕೆ ಒಂದು ಸ್ವಲ್ಪ ಕಷ್ಟ ಆದಾಗಲೇ ಗೊತ್ತಾಗೋದು ಹೆಂಗೆ ಮಾತಾಡ್ಬೇಕಂತ. ಕ್ಯಾಪಲ್ಲಿ ಕೊಡಿತಾರೆ, ಖಂಡಿತ ಅಲ್ಲ ಕೂಡ. ಪದಗಳ ಮೇಲೆ ಗಮನ ಇರಬೇಕು 100%. ಪದಗಳು ನಿಮಗೆ ಲೂಸ್ ಸ್ಟಾಕಾಗಿ ಮಾತಾಡಬಾರ್ದು. ಫಸ್ಟು ನಾಲ್ಗೆನ ಹುಣ್ಸೆಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಉಚ್ಕೊಳ್ಳಪ್ಪ. ಕಿವಿನ ನೀಟಾಗಿ ಬಿಸಿ ಎಣ್ಣೆ ಕಾಯಿಸ್ಕೆ ಉಯ್ಕೆ, ಅವಾಗ ಗೊತ್ತಾಗುತ್ತೆ ಉರಿತಿತ್ತಲ್ಲ ಹೆಂಗೆ ಕೇಳಿಸ್ಕೋಬೇಕು ಪದಗಳಂತ. ಒಳ್ಳೆದಲ್ಲ ನೋಡ್ರಿ. ತಿಕ್ಕವನ್ನ ಲಕ್ಷ್ಮೀದೇವಿ ವಾಸ ಮಾಡೋ ಜಾಗ ಅಂತ ಹೇಳಿರುವಂಥ ಈ ಗುರೂಜಿ ಡೊಂಗಿ ಅಂತ ಅನ್ಬೇಕು, ಏನು ಕಾಮಿಡಿ ಪೀಸ್ ಅನ್ಬೇಕು, ಏನೋ ನನಗೂ ಅಂತೂ ಒಂದಿಷ್ಟು ಗೊತ್ತಾಗಲಾಗೈತೆ ನೋಡ್ರಿ. ಆದ ಕಾರಣದಿಂದ ನಮ್ಮ ಈ ಗುರೂಜಿಯವ್ರನ್ನ ಏನೆಂದು ಸಂಬೋಧನೆ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಾಗೈತೆ ನೋಡ್ರಿ. ಮತ್ತು ಇವ್ರು ಮಾತಾಡೋ ಮಾತು ನೋಡ್ಬೇಕಾದ್ರೆ ಒಂದಕ್ಕಿಂತ ಒಂದು ಚೀಸ ಇರ್ತಾವೆ ನೋಡ್ರಿ, ಅಂತ ಎಲ್ಲ ಮಾತಾಡ್ತಾರೆ ನೋಡ್ರಿ. ಏನು ಮಾಡಂಗೈತ್ರಿ ಇವ್ರಿಗೆಲ್ಲ. ಏನೋ ಆರ್ಯವರ್ಧನ ಗುರೂಜಿ ಅಂತ ಹೆಸರು ಇಟ್ಕೊಂಡಿರುವಂಥ ಇವರು ಇನ್ನೊಂದು ವಿಡಿಯೋ ಐತ್ರಿ, ನೋಡ್ರಿ. ಈಗ ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ? ನನ್ನ ತಿಗ ಇರ್ಬೋದು, ನಿಮ್ಮ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ನಿಮ್ಮ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರೆದಿರ್ಬೇಕು ನಿಮ್ಮ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ.
ಆರ್ಯವರ್ಧನ್ ಗುರೂಜಿ ನೋಡಾಟಿ ನನಗಂತೂ ಅಷ್ಟು ನಗು ಬರಾಕತ್ತೈತೆ ನೋಡ್ರಿ. ಲಕ್ಷ್ಮೀ ದೇವಿಯನ್ನು ಈ ರೀತಿ ಅಪಹಾಸ್ಯ ಮಾಡಿರುವಂಥ ಗುರೂಜಿಯವರ ಇನ್ನೊಂದು ವಿಡಿಯೋ ಐತೆ ನೋಡ್ರಿ. ಮಾತಾಡಬೇಕು ಅಂತ ಮಾತಾಡಬೇಡಿ, ಮಾತಾಡ್ಬೇಕಂದ್ರೆ ಯೋಚನೆ ಮಾಡಿ ಮಾತಾಡಿ. ಮೂಗುಗಳಿಗೆ ಮಳ್ಳು ಚುಚ್ಚಿಬಿಡ್ಬೇಕು ನಿಮಗೆ. ಉಸಿರಾಡೋಕೆ ಒಂದು ಸ್ವಲ್ಪ ಕಷ್ಟ ಆದಾಗಲೇ ಗೊತ್ತಾಗೋದು ಹೆಂಗೆ ಮಾತಾಡ್ಬೇಕಂತ. ಕ್ಯಾಪಲ್ಲಿ ಹೊಡಿತಾರೆ, ಖಂಡಿತ ಅಲ್ಲ ಕೂಡ. ಪದಗಳ ಮೇಲೆ ಗಮನ ಇರಬೇಕು 100%. ಪದಗಳು ನಿಮಗೆ ಲೂಸ್ ಟಾಕ್ ಮಾತಾಡಬಾರ್ದು. ಫಸ್ಟು ನಾಲ್ಗೆನ ಹುಣ್ಸೆಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಉಚ್ಕೊಳ್ಳಪ್ಪ. ಕಿವಿನ ನೀಟಾಗಿ ಬಿಸಿ ಎಣ್ಣೆ ಕಾಯಿಸ್ಕೆ ಉಯ್ಕೆ, ಅವಾಗ ಗೊತ್ತಾಗುತ್ತೆ. ಉರಿತಿತ್ತಲ್ಲ ಹೆಂಗೆ ಕೇಳಿಸ್ಕೋಬೇಕು ಪದಗಳಂತ ಒಳ್ಳೆದಾಗಿ. ಇವ್ರು ನೋಡ್ರಿ ಇನ್ಸ್ಟಾಗ್ರಾಮ್ದಾಗ ತಮ್ಮದೇ ಆದಂಥ ಒಂದು ಕಾಮಿಡಿಯನ್ನ ವ್ಯಕ್ತಪಡಿಸ್ಕೋತ ಹೊಂಟಾರ ನೋಡ್ರಿ. ಈ ರೀತಿಯ ಒಂದು ವಿಡಿಯೋಗಳನ್ನ ಇವರು ಮಾಡ್ಕೊತ ಹೊಂಟಿರುವಂಥ ಕಾರಣದಿಂದ ಇವ್ರನ್ನ ಬೈಯಾಕೂ ಬರಂಗಿಲ್ಲ, ಏನು ಅನ್ನಕ್ಕೂ ಬರಂಗಿಲ್ಲ. ಆದರೂ ಕೂಡ ಹೋರಾಟಗಳು ಹಂಗೆ ಮುಂದೆ ಹೊಂಟಾರ ನೋಡ್ರಿ. ಇವ್ರನ್ನ ಕ್ಷಮೆ ಆಯ್ತು ಅಂತ ಕೇಳಬೇಕಂತ ಹೋರಾಟಗಳು ನಡೆಯಕತ್ತಾವ್ರಿ. ಆದರೂ ಇವ್ರು ಕಾಮಿಡಿ ಅಂತ ತಿಳ್ಕೊಂಡಾರ ನೋಡ್ರಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.